ನಮಸ್ತೆ ವೀಕ್ಷಕರೇ, ನಾನು ನಿಮ್ಮ ಅಜಯ್ ಕುಮಾರ್. ಕನ್ನಡ ಚಾನೆಲ್ಗೆ ಸ್ವಾಗತ. ಇಂದು ನಾವು ಹೇಳಲು ಹೊರಟಿರುವಂತಹ ವಿಷಯ ಏನಪ್ಪಾ ಅಂತಂದ್ರೆ, ಸರ್ಕಾರಿ ಶಾಲೆಗಳಿಗೆ ಚುರುಕಿ ಹಾಕಲು ಅಥವಾ ಮೇಲ್ಚಾವಣಿ 2ರಿಂದ 3 ಇಂಚು ದಪ್ಪದಲ್ಲಿ ಕಾಂಕ್ರೀಟ್ ಅನ್ನ ಮೇಲ್ಚಾವಣಿಯನ್ನ ರೆಡಿ ಮಾಡಲು ಅನುದಾನವನ್ನ ಬಿಡುಗಡೆ ಮಾಡಿ ಅವ್ರು ಹಾಕಿದಾರ. ನೀವೇ ನೋಡಿ, KPS ಪಾಚಿ ಏನು ಹೈಸ್ಕೂಲ್ಗೆ ಸರ್ಕಾರ 6 ಲಕ್ಷ ರೂಪಾಯಿ ಅನುದಾನವನ್ನ ಬಿಡುಗಡೆ ಮಾಡಿದೆ. ಈ ಅನುದಾನವನ್ನ ಇಂಜಿನಿಯರ್ ಸರ್ ಪಾಚಿ ಮೇಲೆ ವಹಿಸಿಕೊಟ್ಟಿದ್ದಾರೆ. ಅಲ್ಲಿ ಆಗ್ತಕ್ಕಂಥ ಕಾಂಕ್ರೀಟ್ ಗೆ ಯಾವುದೇ ತರಹದ ಜಲ್ಲಿಗಳನ್ನ ಬಳಕೆ ಮಾಡದೆ ಕೇವಲ ಎಂ ಸ್ಟ್ಯಾಂಡ್ ಅನ್ನು ಮಾತ್ರ ಬಳಕೆ ಮಾಡಿ ಜಲ್ಲಿಯನ್ನ ಸ್ವಲ್ಪ ಪ್ರಮಾಣ ಅಂದ್ರೆ ಒಂದು 20 ಫುಟ್ ಎಂ ಸ್ಟ್ಯಾಂಡ್ ಗೆ ಕೇವಲ 1 ರಿಂದ 2 ಏನು ಜಲ್ಲೆಯನ್ನ ಬೇಬಿ ಜಲ್ಲೆಯನ್ನ ಹಾಕಿ ಆ ಒಂದು ಕಾಂಕ್ರೀಟ್ ಅನ್ನ ಹಾಕೊಂಡಿದ್ದಾರೆ. ಅದು ಸಿಮೆಂಟ್ ಅನ್ನ ಅಷ್ಟು ಇದಕ್ಕೆ ಕೇವಲ 1 ಚೀಲ ಸಿಮೆಂಟ್ ಅನ್ನ ಬಳಕೆ ಮಾಡಿದರೆ ಅದು ಪೂರ್ಣ ಪ್ರಮಾಣದಲ್ಲಿ ಅದು ಕಳಪೆಯಾಗಿ ಹೋಗಿದೆ. ಬರೀ ಕೇವಲ ಕಾಲಿನಲ್ಲಿ ಅದನ್ನ ದಬ್ಬಿದ್ರು ಕೂಡ ಅದು ಕೂಡ ಓಪನ್ ಆಗುವ ಮಟ್ಟಕ್ಕೆ ಕಾಂಕ್ರೀಟ್ ಅನ್ನ ಹಾಕಿದ್ದಾರೆ. ಇದ್ರ ಬಗ್ಗೆ ಶಿಕ್ಷಕರು ಕೂಡ ಏನ್ ಸರ್ ಈ ರೀತಿ ಹಾಕಿದ್ರೆ ಹೇಗೆ ಅಂತ ಕೇಳಿದ್ರೆ, ಇಲ್ಲ ನಮಗೆ ಕೊಟ್ಟಿರೋದೇ ಇದು, ನಮ್ಮ ಇನ್ಸ್ಟಿಟ್ಯೂಟ್ ಇರೋದೇ ಹಿಂಗೆ ಅಂತ ಹೇಳ್ಬಿಟ್ಟೆಲ್ಲ ಇದನ್ನ ಮಾಡ್ತಾ ಇದ್ದಾರೆ. ಹಾಗಿದ್ದ ಮೇಲೆ ಎಕ್ಸ್ಪೆರಿಮೆಂಟ್ ಅಲ್ಲಿ ಹಿಂಗೆ ಇರ್ತಕ್ಕ ಅಂದ್ರೆ ಕಾಂಕ್ರೀಟ್ ಅನ್ನ ಕೇವಲ ಎಂ ಸ್ಟ್ಯಾಂಡ್ ಅಲ್ಲಿ ಮಾತ್ರ ಹಾಕಿ ಸಿಮೆಂಟ್ ಅನ್ನ ಕಡಿಮೆ ಹಾಕಿ ಮಾಡಿ ಅಂತೇಳಿ ಎಕ್ಸ್ಪೆರಿಮೆಂಟ್ ಅಲ್ಲಿ ಇದೆ ಅಂತೆ. ಆದ್ರೆ ಎಕ್ಸ್ಪೆರಿಮೆಂಟ್ ಅನ್ನ ಕೇಳಿದ್ರೆ ಅವರು ಕೊಡ್ತಾ ಇಲ್ಲ ಕೊಡ್ತೀವಿ, ನಾಳೆ ಕೊಡ್ತೀವಿ, ನಾಡ್ದ ಕೊಡ್ತೀವಿ ಅಂತೇಳಿ ಕಾಲವನ್ನ ತಳ್ತಾ ಬರ್ತಾ ಇದ್ದಾರೆ. ಇದು ಸಂಪೂರ್ಣವಾಗಿ ಒಬ್ಬ ಇಂಜಿನಿಯರ್ ಆಗಿ ಈ ಸರ್ಕಾರದ ಅನುದಾನವನ್ನ ಈ ತರ ದುರ್ಬಳಕೆ ಮಾಡ್ಕೊಳ್ಳೋದು ಎಷ್ಟರ ಮಟ್ಟಿಗೆ ಸರಿ? ಯಾಕಂದ್ರೆ ಸರ್ಕಾರ ಅನುದಾನವನ್ನ ಬಿಡುಗಡೆ ಮಾಡೋದು ನಮ್ಮ ಸರ್ಕಾರಿ ಶಾಲೆಗಳು ಉಳಿಲಿ ಅಂತ, ನಮ್ಮ ಸರ್ಕಾರಿ ಶಾಲೆ ಮಕ್ಕಳಿಗೆ ಒಳ್ಳೆಯ ಒಂದು ಮೇಲ್ಚಾವಣಿ ಇರಲಿ, ಅಲ್ಲಿ ಯಾವುದೇ ತರಹದ ಹಾನಿ ಆಗದಿರಲಿ, ಮಕ್ಕಳಿಗೆ ತೊಂದರೆ ಆಗದಿರಲಿ ಅಂತ ಹೇಳ್ಬಿಟ್ಟು ಮೇಲ್ಚಾವಣಿ ಮಾಡೋದಕ್ಕೆ ಆ ಒಂದು ಚುರುಕಿ ಹಾಕೋದಕ್ಕೆ ಅನುದಾನವನ್ನ ಬಿಡುಗಡೆ ಮಾಡಿದ್ರೆ, ಇಲ್ಲಿ ಇರ್ತಕ್ಕಂಥ ಇಂಜಿನಿಯರ್ ಸರ್ ಒಂದು ಯಾವುದೇ ರೀತಿಯ ಒಂದು ಸಿಮೆಂಟ್ ಅನ್ನು ಕೂಡ ಬಳಕೆ ಮಾಡದಲೆ ಕೇವಲ ಎಂ ಸ್ಟ್ಯಾಂಡ್ ಮತ್ತು 1-2 ಫುಟ್ ಜಲ್ಲಿಯನ್ನ ಹಾಕಿ ಕೇವಲ 1 ಚೀಲ ಸಿಮೆಂಟ್ ಅನ್ನ ಹಾಕಿ ಫ್ಲೋರಿಂಗ್ ಮಾಡ್ಕೊಂಡ್ ಬರ್ತಾ ಇದ್ದಾರೆ. 60 ಅಡಿಗೆ ಕೇವಲ 3ರಿಂದ 4 ಚೀಲ ಸಿಮೆಂಟ್ ಅನ್ನ ಬಳಕೆ ಮಾಡಿದ್ದಾರೆ. 60 ಅಡಿ ಇಂಟು 20 ಅಂದ್ರೆ 20 ಅಡಿ ಅಗಲ 60 ಅಡಿ ಉದ್ದ ಇರ್ತಕ್ಕಂಥ ಈ ಬಿಲ್ಡಿಂಗಿಗೆ 6 ಲಕ್ಷ ರೂಪಾಯಿ ಶಾಂಕ್ಷನ್ ಆಗಿದೆ. ಆದ್ರೆ ಆ 6 ಲಕ್ಷ ಶಾಂಕ್ಷನ್ ಆದ್ರೂ ಕೂಡ ಅಲ್ಲಿ ಕೇವಲ ಕಳಪೆ ಕಾಮಗಾರಿ ಎದ್ದು ಕಾಣ್ತಾ ಇದೆ. ಈ ಇಂಜಿನಿಯರ್ಗಳಿಗೆ ಯಾಕೆ ಸರ್ಕಾರ ಕ್ರಮ ಕೈಗೊಳ್ತಾ ಇಲ್ಲ? ಇಂಥ ಇಂಜಿನಿಯರ್ಗಳು ಬೇಕಾ? ಇಂಥ ಇಂಜಿನಿಯರ್ಗಳಿಂದಲೇ ಸರ್ಕಾರದ ಕಟ್ಟಡಗಳು ಹೀಗೆ ಆವಾಗವಾಗ ಕುಸಿ ಬೀಳ್ತಾ ಇರೋದು, ಆವಾಗವಾಗ ಇಂಥ ದುರ್ಘಟನೆಗಳು ನಡೀತಾ ಇರೋದು. ಇಂಜಿನಿಯರ್ಗಳು ಯಾಕೆ ಇವ್ರ ಬಗ್ಗೆ ಕ್ರಮವನ್ನ, ಇಂಜಿನಿಯರ್ಗಳ ಮೇಲೆ ಇರ್ತಕ್ಕಂಥ ಅಧಿಕಾರಿಗಳು, ಸರ್ಕಾರ ಯಾಕೆ ಮೌನ ವಹಿಸಿದೆ? ಇಂತಹ ಇಂಜಿನಿಯರ್ಗಳ ವಿರುದ್ಧ ಯಾಕೆ ಕ್ರಮವನ್ನ ತೆಗೆದುಕೊಳ್ತಾ ಅಲ್ಲ ಅನ್ನೋದೇ ಇವತ್ತಿನ ನಮ್ಮ ನಿಮ್ಮ ಮುಂದಿರುವಂತ ಯಕ್ಷನ ಪ್ರಶ್ನೆ.